120 ಮೀಟರ್ ಉದ್ದದ ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು 10 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಆಗ ರೈಲಿನ ವೇಗ ಎಷ್ಟು? 120 ಮೀಟರ್ ಲಾಂಗ್ ಟ್ರೈನ್ ಟೇಕ್ಸ್ 10 ಸೆಕೆಂಡ್ಸ್ ಟು ಕ್ರಾಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ಪ್ಲಾಟ್ಫಾರ್ಮ್. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಪ್ರಶ್ನೆ ಇದೆ. ಅವಾಗ ನಾವೇನು ಮಾಡಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಫಾರ್ಮ್ದಲ್ಲಿ ಫಿಲ್ ಮಾಡಬೇಕಷ್ಟೇ. ಟೈಮಿಂಗ್ ಎಷ್ಟಿದೆ, ಟ್ರೈನ್ ಲೆಂತ್ ಎಷ್ಟಿದೆ, ಆಮೇಲೆ ಸೆಕೆಂಡ್ಸ್ ಇದ್ರೆ ಏನು ಮಾಡ್ಕೋಬೇಕು 3600. ನಿಮ್ಮೊಂದು ಡೌಟ್ ಬತ್ತಿ, ಸರ್ ಇಲ್ಲಿ 120 ಬರ್ದರಿ ಪ್ಲಾಟ್ಫಾರ್ಮ್ ವಸ್ತುವಿನ ಆಬ್ಜೆಕ್ಟ್ ಲೆಂತ್ ಏನೂ ಬರಲಿಲ್ಲ ಅಂತ ಕೇಳ್ತಾರೆ. ಆಬ್ಜೆಕ್ಟ್ ಲೆಂತ್ ಯಾಕೆ ಬರೀಬಾರ್ದು ಅಂದರೆ ಆಬ್ಜೆಕ್ಟ್ ಲೆಂತ್ ಯಾವ್ಯಾಕೆ ಇರುತ್ತೆ ಅನ್ನೋದು ಗೊತ್ತಿರ್ಬೇಕು. ಬ್ರಿಡ್ಜ್ ಲೆಂತ್ ಇರುತ್ತದೇನಾ? ಬ್ರಿಡ್ಜ್ ಬಂದಿದೇನಾ? ಇಲ್ಲ, ಅದು ಬರೆಯೋಂಗಿಲ್ಲ. ಟನಲ್ ಬಂದಿದೇನಾ? ಈ ಕ್ವಶನ್ದಲ್ಲಿ ಟನಲ್ ಇದೆನಾ? ಇಲ್ಲ, ಲೆಂತ್ ಇಲ್ಲ, ಬರೆಯೋಂಗಿಲ್ಲ. ಆಮೇಲೆ ಪ್ಲಾಟ್ಫಾರ್ಮ್ ಇದೆನಾ? ಟನಲ್, ಪ್ಲಾಟ್ಫಾರ್ಮ್, ಬ್ರಿಡ್ಜ್ ಆರ್ ಅನದರ್ ಟ್ರೈನ್ ಇವಕ್ಕೆ ಲೆಂತ್ ಇರ್ತಾವೆ. ಒಬ್ಬ ವ್ಯಕ್ತಿ ಅಂತ ಬಂದ ನೋ ಲೆಂತ್. ಆಮೇಲೆ ಒಂದು ಮರ ಬಂತು ನೋ ಲೆಂತ್, ಹೈಟ್ ಇರುತ್ತದೆ. ಎಲೆಕ್ಟ್ರಿಕಲ್ ಪೋಲ್ ಹೈಟ್ ನೋ ಲೆಂತ್. ಆಮೇಲೆ ನೆಕ್ಸ್ಟ್ ಆ ಮೈಲ್ ಸ್ಟೋನ್ ಅಂತ ಬರುತ್ತೆ. ಮೈಲ್ ಸ್ಟೋನ್ ಮೈಲುಗಲ್ಲು. ಇನ್ನು ಬೆಂಗಳೂರು 50 ಕಿಲೋಮೀಟರ್ ದೂರ ಇದೆ ಅಂತೇಳಿ ನೀವು ಟ್ರೈನ್ದಾಗ ನೋಡಿರ್ತೀರಿ, ಅಥವಾ ನಿಮಗೆ ರಸ್ತೆ ಪಕ್ಕದಲ್ಲಿ ಒಂದು ಕಲ್ಲು ಹಾಕಿರ್ತಾರೆ, ಅದಕ್ಕೆ ಮೈಲುಗಳು ಅಂತ ಕರಿತೀವಿ. ಆ ಮೈಲ್ ಸ್ಟೋನ್ ಅದಕ್ಕೂ ಲೆಂತ್ ಇಲ್ಲ. ಆ ಥರ ಕಾನ್ಸೆಪ್ಟ್ಗೆ ಇರ್ತಾರೆ. ಅವಾಗ ಲೆಂತ್ ಇರಲ್ಲ. ಅವಾಗ 120 × 3600 ಮಾಡ್ಕೋಬೇಕಷ್ಟೇ. ಆಮೇಲೆ ಏನು ಮಾಡಬೇಕಂದ್ರೆ ಟ್ರೈನ್ ಸ್ಪೀಡ್ TS. ಆಮೇಲೆ ನಮಗೆ TS ಬೇಕಾಗಿದೆ ಅಂದರೆ ಸಿಂಪಲ್, ಇದು TS ಈ ಕಡೆ ಬಂದರೆ 10 ಸೆಕೆಂಡ್ ಏನಾಗುತ್ತದೆ? ಸೊ ಕೆಳಗಡೆ ಹೋಗುತ್ತದೆ. ಇಷ್ಟೇ ಸಿಂಪಲ್. 120 × 3600. ನಿಮ್ಗೊಂದು ಅಬ್ಸರ್ವೇಷನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡ್ಬೋದು ಹೇಳ್ರಿ? ನಾವು ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಬೇಕಾ? ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಎಲ್ಲಿದೆ? ಡಿಸ್ಟೆನ್ಸ್ ಏನು? ಈ 3600 ನಮಗೆ ಎದಕ್ಕೂ ಕನ್ವರ್ಟ್ ಮಾಡೋಕ್ಕೆ, ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋಕ್ಕೆ, ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋಕ್ಕೂ ಅರ್ಥ ಆಯ್ತಾ? ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡೋಕ್ಕೆ. ಆಮೇಲೆ 0 ಕ್ಯಾನ್ಸಲ್. ಆಮೇಲೆ ಇಲ್ಲಿ 2 0 ಇದೆ ಅಂದರೆ 2 0 ಇಟ್ಕೊಂಬಿಡಿ. ಆಮೇಲೆ 12 6 ಎಷ್ಟು? ಅಥವಾ 36 10 360. 36 2 ಎಷ್ಟು? 72. 360 + 72 ಹೌ ಮಚ್? 432 ಬಂತಿಲ್ಲ. 360 + 72. 360 + 72 432 ಬಂತ. ಆ ಥರ ಮಾಡ್ಬೋದು. ಇಲ್ಲಾಂದರೆ 12 1 12 6 ಎಷ್ಟು? 72. 12 1 12 6 72 ಬಂತ. 2 7 ಬ್ಯಾಲೆನ್ಸ್ ಉಳಿತಾ. ಆಮೇಲೆ 12 3 ಎಷ್ಟು? 36. 36 + 7 43. 36 + 7 43 43 ಎಷ್ಟು ಬಂತು? 43,200 ಮೀಟರ್ ಅಂತ ಬಂತ. ಮೀಟರ್ ಇದ್ದಿದ್ದನ್ನು ಕಿಲೋಮೀಟರ್ ಕನ್ವರ್ಟ್ ಮಾಡೋದು ಪ್ರೀವಿಯಸ್ ಕ್ಲಾಸಲ್ಲಿ, ಮತ್ತು ನಿಮಗೆ ಇಲ್ಲೂ ಕೆಲವೊಂದು ಕ್ಲಾಸ್ ಟೈಮ್ ಡಿಸ್ಟೆನ್ಸ್ ಸ್ಪೀಡ್ದಲ್ಲಿ ಹೇಳ್ಕೊಟ್ಟಿದ್ದೀನಿ, ಪ್ರಾಬ್ಲಮ್ಸ್ ಆನ್ ಟ್ರೈನ್ದಲ್ಲಿ ಹೇಳ್ಕೊಟ್ಟಿದ್ದೀನಿ. 43,200 ಇತ್ತಂದ್ರೆ ಏನು ಮಾಡ್ಕೋ 43.2 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೇಕು. ಸೆಕೆಂಡ್ಸ್ ಅಲ್ಲ, ನೋ ಸೆಕೆಂಡ್ಸ್, ಕಿಲೋಮೀಟರ್ ಪರ್ ಅವರ್ ಅಷ್ಟೇ. ಯಾಕೆ ಕಿಲೋಮೀಟರ್ ಪರ್ ಅವರ್ ಮಾಡಬೇಕು? ಇದು ಸೆಕೆಂಡ್ಸಲ್ಲಿ ಆಗಿದ್ದಿಲ್ಲ. 1 ಅವರ್ ಈಕ್ವಲ್ಸ್ಟ್ ಆಗಿದೆ. 1 ಅವರ್ ಈಕ್ವಲ್ ಆಗಿದ್ದಿಲ್ಲ. ಇದು 1 ಅವರ್ ಈಕ್ವಲ್ 60 ಮಿನಿಟ್ಸ್. 60 ಮಿನಿಟ್ಸ್ ಈಕ್ವಲ್ 3600. ಈ ಕಾನ್ಸೆಪ್ಟ್. ಅದಕ್ಕೆ ನಾವು ಕಿಲೋಮೀಟರ್ ಪರ್ ಅಂತ ಮಾಡ್ಕೋತೀವಿ. ಕ್ಲಿಯರ್ ಆಯ್ತಾ? 480 ಮೀಟರ್ ಎಷ್ಟಿದೆ? 480 ಮೀಟರ್ ಅಂತ ಕಾನ್ಸೆಪ್ಟ್ ಇದೆ. 480 ಮೀಟರ್ ಉದ್ದದ ಒಂದು ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು ಎಷ್ಟು ಸೆಕೆಂಡ್ ತೆಗೆದುಕೊಳ್ಳುತ್ತದೆ? 16 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗವೆಷ್ಟು? ರೈಲಿನ ವೇಗವೆಷ್ಟು? ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ 480 ಮೀಟರ್ ಲಾಂಗ್ ಟ್ರೈನ್ ಟೇಕ್ಸ್ 16 seconds ಟು ಕ್ರಾಸ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ಅ ಪ್ಲಾಟ್ಫಾರ್ಮ್. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್? ಸೊ 120 km/h, 108 km/h, 160, 150 km/h. ಆಮೇಲೆ ನಾವು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ 16 seconds, ಇದು ಸೆಕೆಂಡ್ಸನ್ನು ಬರೀಬೇಕು. ಈಸ್ ಈಕ್ವಲ್ ಟು ಟ್ರೈನ್ ಲೆಂತ್ ಈಸ್ 480 ಮೀಟರ್ ಇಂಟು 3600 ಡಿವೈಡೆಡ್ ಬೈ TS. ಓಕೆ, ಸೊ TS ಅಂತ ಬರ್ಕೊಡ್ತೀರಿ. TS ಈಸ್ ಈಕ್ವಲ್ ಟು ನಂತರದಲ್ಲಿ 16 seconds ಕೆಳಗಡೆ ಇರಲಿ 480 ಇಂಟು 3600. ಈ ಥರ ಮಾಡಿದಾಗ ನಮಗೆ ಏನು ಸಿಗುತ್ತದೆ? ಕಿಲೋಮೀಟರ್ ಪರ್ ಅವರ್ ಸಿಗುತ್ತದೆ. ಸೊ 16 1 16, 3 4 3 ಇದು 0 ಇದೆನಾ? ಏನು ಮಾಡ್ಬೇಕು? ಅದನ್ನು ಇಲ್ಲಿ 30 ಬರಿಬೇಕಷ್ಟೇ. 36 3 ಎಷ್ಟು? 108. ಆಮೇಲೆ 8 0 ಇದೆ, 30 10 20 ಅಂದರೆ ಏನಾಯ್ತು ಇದು? ಸೊ ಮೀಟ್ರ್ ಆಯಿತು. 1,08,000 ಮೀಟ್ರ್ ಆಯಿತು. 1,08,000 ಮೀಟ್ರ್ ಬಂತು. ಇದನ್ನು ಕನ್ವರ್ಟ್ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ರೆ 108 ಕಿಲೋಮೀಟರ್ ಪರ್ ಅವರ್ ಅಂತ ಬಂತು. ಇದು ಆನ್ಸರ್. 108 ಕಿಲೋಮೀಟರ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ H. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ
ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 ರುಪೀಸ್ಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ. ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಂದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 ರುಪೀಸ್ಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈಗ ಒಂದು ರೈಲಿನ ಉದ್ದ ಎಷ್ಟಿದೆ? 250 ಮೀಟರ್ ಇದೆ, 250 ಮೀಟರ್ ಇದೆ. ಈ ರೈಲು 350 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ದಾಟಲು 50 ಸೆಕೆಂಡ್ ತೆಗೆದುಕೊಳ್ತದೆ. ಅಂದರೆ 350 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ದಾಟಕ್ಕೆ 50 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ಇದೇ ರೈಲು 230 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಪ್ರಶ್ನೆ. ಅ ಟ್ರೈನ್ ಆಫ್ ಲೆಂತ್ 250 ಮೀಟರ್ ಟೇಕ್ಸ್ 50 seconds to cross 350 meter long platform. How much time the same train will take to cross 230 meter long platform? Okay, ಇಲ್ಲಿ ಏನು ಪ್ರಶ್ನೆ ಇದೆ ನೋಡ್ರಿ. ಟ್ರೈನ್ ಲೆಂತ್ ಹೌ ಮಚ್? 250 meter takes 50 seconds to cross 350 meter long platform. How much time the same train will take to cross 230 meter long platform? Same train ಆಯ್ತಾ, ಬಟ್ ಟೈಮಿಂಗ್ ಚೇಂಜ್ ಆಕೈತಿ. ಒಂದು ಲಾಜಿಕ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಲಾಜಿಕ್ ಏನು ಅರ್ಥ ಮಾಡ್ಕೋಬೇಕು? 50 ಸೆಕೆಂಡ್ಗಿಂತ ಕಡಿಮೆ ಬರುತ್ತದೆ ಆನ್ಸರ್. ಹಿಂಗೆ ತಲೆ ಓಡಿಸ್ಬೇಕಂದ್ರೆ ಕ್ವಶನ್ಸ್ ಬರದೇ ಇದ್ದಾಗ ಬಿಡ್ಸಾಕ ಬರಲ್ಲ ಏನಿಲ್ಲ ಅಂದ್ರೆ ಲಾಜಿಕ್ ಏನು ಅರ್ಥ ಮಾಡ್ಕೋದು? ಸೇಮ್ ಟ್ರೈನ್ ಇದೆ, ಸೇಮ್ ಟ್ರೈನ್ ಅಂತ ಬಂದಾಗ ಈಗ ಬೇರೆ ಡಿಫ್ರೆಂಟ್ ಟ್ರೈನ್ ಕೊಟ್ಟಂದ್ರೆ ಅವಾಗ ಟೈಮಿಂಗು ಅದು ಚೇಂಜ್ ಆಕೈತಿ, ಅಂದ್ರೆ ಲಾಜಿಕ್ ಯೂಸ್ ಆಗಲ್ಲ ಅಲ್ಲಿ. ಸೇಮ್ ಟ್ರೈನ್ ಬಂದಾಗ ಏನಾಗುತ್ತದೆ ಅಂದರೆ 350 ಮೀಟರ್, ಈಗ 350 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡ್ಬೇಕಂದ್ರೆ ಎಷ್ಟು ಬೇಕು? ಅದಕ್ಕೆ 50 ಸೆಕೆಂಡ್ ಬೇಕಂತ ಹೇಳ್ರಿ. ಅದೇ ಟ್ರೈನ ಸೇಮ್ ಟ್ರೈನ ಇನ್ನು 230 ಮೀಟರ್ ಕ್ರಾಸ್ ಮಾಡ್ಬೇಕಂದ್ರೆ ನಿಮಗೆ ಏನು ಅನಿಸುತ್ತದೆ? ಇಲ್ಲಿ ಕಡಿಮೆ ಟೈಮ್ ಬೇಕಾ, 50ಕ್ಕಿಂತ ಕಡಿಮೆ ಬೇಕು, 50ಕ್ಕಿಂತ ಜಾಸ್ತಿ ಬೇಕು? ಎಸ್, ವೆರಿ ಗುಡ್. ಇಷ್ಟು ಕ್ಲಿಯರ್ ಆಗಿ ಗೊತ್ತಾಯಿತು. ಇಲ್ಲಿ ಒಂದು 60 ನಾವು ಎಲಿಮಿನೇಷನ್ ಮಾಡ್ಬೋದಾ? 60 ತೆಗಿಬೋದು. ಅತ್ಯಂತ ಕಡಿಮೆನೂ ಆಗಲ್ಲ. ಈಗ 30 40 2ರ ಒಂದು ಹಾಕ್ಬೇಕು ಅಷ್ಟೆ. ಇದು ಎಕ್ಸಾಮ್ದಲ್ಲಿ ನಾವು ವಿಚಾರ ಮಾಡಿ ಆನ್ಸರ್ ಮಾಡಿ, ಅಂದರೆ ನೆಗೆಟಿವ್ ಇರಲ್ಲ, ಕ್ವಶನ್ಸ್ ಅರ್ಥ ಆಗಿಲ್ಲ. ಈಗ ನಾವೊಂದು 80 ಕ್ವಶನ್ಸ್ ಬಿಡಿಸಿದ್ದೀವಿ, 80ರಲ್ಲಿ 10ರಿಂದ 15 ಕ್ವಶನ್ಸ್ಗಳು ಈ ಥರ ನಮಗೆ ಕಿರಿಕಿರಿ ಆಗ್ತಾ ಇದೆ ಅಂದರೆ ಎಲಿಮಿನೇಷನ್ ಮೆಥಡನ್ನು ಫಾಲೋ ಮಾಡ್ಬೇಕು. ಎಲಿಮಿನೇಷನ್ ಮೆಥಡ್ ಈಗ ಅದನ್ನ ಹೇಳ್ತಾ ಇದ್ದೀನಿ, ನೀವು ಓದೋದಕ್ಕಿಂತ ಎಲಿಮಿನೇಷನ್ ಮೆಥಡ್ ಭಾಳ ಫಾಲೋ ಮಾಡ್ತಾ ಹೋಗ್ರಿ. ಕ್ವಶನ್ ಪೇಪರ್ ಬಿಡಿಸ್ಬೇಕಂತ ಹೇಳಿದ್ದೀನಿ ಪ್ರೀವಿಯಸ್ಸಲ್ಲಿ ಕೂಡ ನಿಮಗೆ. ಯಾರ ನಮ್ಮ ಪ್ರೀವಿಯಸ್ ಬ್ಯಾಚರ್ ಹೇಳಿದ್ದೀನಿ, ಈ ಬ್ಯಾಚರ್ ಹೇಳ್ತಾರೆ ನಿಮಗೆ ಏನಂದರೆ ಕ್ವಶನ್ ಪೇಪರ್ದು ಎನಾಲಿಸಿಸ್ ಯಾಕೆ ಮಾಡ್ಬೇಕಂದ್ರೆ ಈ ಥರ ಕ್ವಶನ್ಸ್ ತೊಗೋಬೇಕು, ಹಿಂಗೆ ಅಬ್ಸರ್ವೇಷನ್ ಮಾಡ್ಕೋತ ಹೋಗ್ಬೇಕು ಅಷ್ಟೇ. ಕ್ವಶನ್ಸ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಇಂಥ ಟೆಕ್ನಿಕ್ ಕಲಿಬೇಕು ಅಷ್ಟೇ. ಬೇಗ ಪಾಸ್ ಹಾಕಿರಿ ಎಕ್ಸಾಮ್ದಾಗ. ನೀವು ಎಲ್ಲರೂ ಇಲ್ಲ ಸರ್ ನಾವು ಹಗಲಿ ರಾತ್ರಿ ಓದಿ ಮಾಡಿ ಪಾಸ್ ಹಾಕೋಂತ ಯಾವುದೇ ಕಾರಣಕ್ಕೂ ಪಾಸ್ ಆಗೋದು ಅದು ಭಾಳ ಕಷ್ಟ. ಅದು 100ಕ್ಕೆ 10% ಜನ ಇರ್ತಾರೆ. ಅವ್ರು ಹಗಲಿ ರಾತ್ರಿ ಓದಿ ಕಷ್ಟಪಟ್ಟು ಓದಿ 10%. ಬಟ್ ಲಾಜಿಕಲ್ ಥಿಂಕ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ಯಾರು ಮಾಡ್ತಾರಲ್ಲ ಅವರು 50% ಅಬವ್ ಇರ್ತಾರೆ. ಹೆಂಗೆ ಹೇಳ್ತಾನಂದರೆ ಕ್ವಶನ್ಸನ್ನು ನೋಡಬೇಕು. ಆಲ್ರೆಡಿ ನಿಮ್ಗೆ ಆ ಕ್ವಶನ್ಸ್ ಬಗ್ಗೆ ನಾಲೆಜ್ ಐತಿ ಇಲ್ಲ? ಈ ಕ್ವಶನ್ಸ್ ಬಗ್ಗೆ ನಾಲೆಜ್ ಇದೆಯೋ ಇಲ್ಲೋ? ನಾಲೆಜ್ ಇದೆ. ನಾಲೆಜ್ ಇದ್ದ ಮೇಲೆ ಅದನ್ನು ಹೆಂಗೆ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಬೇಕು. ಹೆಂಗೆ ಸಾಲ್ವ್ ಮಾಡಬೇಕಂದ್ರೆ ನಿಮ್ಗೆ ಮಾಹಿತಿ ಇದೆ 350 ಮೀಟ್ರ್ ಕವರ್ ಮಾಡ್ಬೇಕಂದ್ರೆ 50 ಸೆಕೆಂಡ್ ಬೇಕಾ? ಇನ್ನು 230 ಮೀಟ್ರ್ ಕವರ್ ಮಾಡೋಕೆ ಟೈಮ್ ಕಡಿಮೆ ಬೇಕು. ಇನ್ನು 60 ಬರಲ್ಲ 20 ಬರಲ್ಲ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಇರಬೇಕು ನಿಮ್ಗೆ. ಅಂದ್ರೆ 100% 2 ಆಪ್ಷನ್ ರಾಂಗ್ ಆಗೋದು ತಿಳ್ಕೊಬೇಕು. ಈ 2 ಥರ ಒಂದು ಬ್ಯಾಲೆನ್ಸ್ ಮಾಡಾಕ್ಬೇಕು ಅಷ್ಟೇ. ಕ್ಲಿಯರ್ ಆಯ್ತಾ? ಇನ್ನು 30 ಸೆಕೆಂಡು ಬರ್ಬೋದು, 40 ಸೆಕೆಂಡ್ ಬರ್ಬೋದು, 2 ಆಪ್ಷನ್ ಬರ್ಬೋದು, 30 ಬರ್ಬೋದು, 40 ಬರ್ಬೋದು. ಈ ಥರ ನಿಮ್ಮ ಲಕ್ಕಿ ಟೈಮ್ ಇದು. ಇಂಥವು ಎಲಿಮಿನೇಷನ್ ಮೆಥಡ್ ಬಿಡಿಸಿ ಒಂದು 10ರಿಂದ 15 ಕ್ವಶನ್ ಹಾಕಬೇಕು. 10ರಾಗ ನಿಮಗೆ 15 ಕ್ವಶನ್ದಲ್ಲಿ ಒಂದು 5 ಕ್ವಶನ್ ತಪ್ಪಾಗಲಿ, 10 ಕ್ವಶನ್ರ ಬಂತುನಾ ಅಂದರೆ 70 + 10 80 ಮೇಲೆ ಸ್ಕೋರ್ ಆತಿಲ್ಲ, ಆ ರೇಂಜಿಗೆ ಬಂದ್ಬಿಡುತ್ತೆ. ಈಗ ಏನಿದೆ ಟ್ರೈನ್ ಲೆಂತ್ ಎಷ್ಟಿದೆ? ಸೇಮ್ ಟ್ರೈನ್ 250 + 350 ಎಷ್ಟು? 250 350 ಎಷ್ಟು? ಹಾಂ, ಈ ಪಟ ಬರಬೇಕಷ್ಟೇ. ಬಂತ ಎಷ್ಟು ಸೆಕೆಂಡ್? ಅದು 50 ಸೆಕೆಂಡ್. ಇಷ್ಟೇ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರೆ ಆನ್ಸರ್ 2 ಸೆಕೆಂಡ್ದಲ್ಲಿ. ಅದಕ್ಕೆ ಹೇಳಿದ್ದೆ ನಿಮಗೆ. ಇನ್ನು 250 + 30 ಎಷ್ಟು? 480. 480 580 ಹೌದಲ್ಲ? 600 ಕೆಳಗಡೆ ಬಂತ. 480 ಇಂಟು ಎಷ್ಟು? 50 ಸೆಕೆಂಡ್. ಕ್ಲಿಯರ್ ಆಯ್ತಾ? ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ. ಇಲ್ಲಿ ನೋಡ್ರಿ, 0 0 ಕ್ಯಾನ್ಸಲ್ ಆಯ್ತಾ? 0 0 ಕ್ಯಾನ್ಸಲ್ ಆಯ್ತು. ಮೇಲ್ಗಡೆ 2 0, ಕೆಳಗಡೆ 2 ಕ್ಯಾನ್ಸಲ್ ಆಯ್ತು. 6 1 6 ಅಷ್ಟೇ. 6 8 5 ಎಷ್ಟು? 40 ಸೆಕೆಂಡ್. ಆನ್ಸರ್ ಎಷ್ಟು? 40 ಸೆಕೆಂಡ್. 30 ಸೆಕೆಂಡ್ ಬರಲ್ಲ. ಕ್ಲಿಯರ್ ಆಯ್ತಾ? ಒಂದು ರೈಲು
ಒಂದು ರೈಲು ಗಂಟೆಗೆ 54 km/h ವೇಗದಲ್ಲಿ ಚಲಿಸುತ್ತದೆ. ಒಂದು ರೈಲು ಅದರ ಸ್ಪೀಡ್ ಎಷ್ಟಿದೆ? 54 km/h ವೇಗದಲ್ಲಿ ಚಲಿಸುತ್ತದೆ. ಅದು 36 ಸೆಕೆಂಡುಗಳಲ್ಲಿ ಒಂದು ಪ್ಲಾಟ್ಫಾರ್ಮ್ ಅನ್ನು ದಾಟುತ್ತದೆ. 36 ಸೆಕೆಂಡ್ದಾಗ ಏನಾಗುತ್ತದೆ? ಒಂದು ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡುತ್ತದೆ. ಅಂದ್ರೆ ಅದರ ಸ್ಪೀಡ್ ಎಷ್ಟಿದೆ? 54 km ಸ್ಪೀಡ್ ಇದೆ. ಬರೀ ಕೇಳಿ, ಆಮೇಲೆ ಬರೆಯೋಕೆ ಟೈಮ್ ಕೊಡ್ತಾನೆ, ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಈಗ ಅದರ ಸ್ಪೀಡ್ ಎಷ್ಟಿದೆ? 54 km/h ಇದೆ. ಬಟ್ ಒಂದು ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡ್ಬೇಕಾದ್ರೆ 36 ಸೆಕೆಂಡ್ ಬೇಕು. 20 ಸೆಕೆಂಡುಗಳಲ್ಲಿ ನಿಂತಿರುವ ಮನುಷ್ಯನನ್ನು ದಾಟುತ್ತದೆ. ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ದಾಟಬೇಕಾದ್ರೆ 36 ಸೆಕೆಂಡ್ ಬೇಕು. ಒಬ್ಬ ವ್ಯಕ್ತಿಯನ್ನ ಕ್ರಾಸ್ ಮಾಡಬೇಕಂದ್ರೆ 20 ಸೆಕೆಂಡ್ ಬೇಕು. ಹಾಗಾದರೆ ಪ್ಲಾಟ್ಫಾರ್ಮಿನ ಉದ್ದ ಎಷ್ಟು ಅಂತ ಇದೆ. ಪ್ಲಾಟ್ಫಾರ್ಮ್ ಉದ್ದ ಕಂಡು ಹಿಡಿಬೇಕು ನಮಗೆ ಅಷ್ಟೇ. ಬಟ್ ಈ ಥರ ಪ್ರಶ್ನೆ ಬಂದಾಗ ನಮಗೆ ಏನು ಮಿಸ್ ಆಗಿದೆ ಹೇಳ್ರಿ? ವೆರಿ ಗುಡ್, ಟ್ರೈನ್ ಲೆಂತ್ ಮಿಸ್ ಆಗಿದೆ ಒಂದು. ಎರಡನೇ ವಿಚಾರ ಪ್ಲಾಟ್ಫಾರ್ಮ್ ಲೆಂತ್ ಕಂಡುಹಿಡಬೇಕು. 2 ರೂಲ್ಸ್ ಕಂಡುಹಿಡ್ಬೇಕಾ? ಅದಕ್ಕೆ ಹೇಳ್ತಾನೆ ಕ್ವಶನ್ಸನ್ನು ಹಿಂಗೆ ಅರ್ಥ ಮಾಡ್ಕೊರಿ. ಹೊಸ ಕ್ವಶನ್ ಬಂದಾಗ ಅದಕ್ಕೆ ಗಮನ ಕೊಡ್ರಿ, ಬರೋಕ್ಕೆ ಟೈಮ್ ಕೊಡ್ತಾನೆ, ವೇಟ್ ಮಾಡಿರಿ. ಈಗ ಈ ಕ್ವಶನ್ದಲ್ಲಿ ಏನಿದೆ? ಟ್ರೈನ್ ಲೆಂತ್ ಬಗ್ಗೆನೂ ನಮಗೆ ಗೊತ್ತಿಲ್ಲ, ಪ್ಲಾಟ್ಫಾರ್ಮ್ ಲೆಂತ್ ಬಗ್ಗೆನೂ ಗೊತ್ತಿಲ್ಲ. ಬಟ್ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ? ಪ್ಲಾಟ್ಫಾರ್ಮ್ ಲೆಂತ್ ಅಷ್ಟೇ ಕೇಳ್ತಾ ಇದ್ದಾನೆ. ಬಟ್ ಟ್ರೈನ್ ಲೆಂತ್ ಬಗ್ಗೆ ಗೊತ್ತಿಲ್ಲ. ಬಟ್ ಟ್ರೈನ್ ಲೆಂತ್ ಕಂಡು ಹಿಡಿದಾಗ ಇದು ಬರುತ್ತದೆ. ಟ್ರೈನ್ ಲೆಂತ್ ಕಂಡು ಹಿಡಿದಾಗ ನಮ್ಮ ಪ್ಲಾಟ್ಫಾರ್ಮ್ ಲೆಂತ್ ಸಿಗ್ತೈತಿ. ಇದು ಭಾಳ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಾ? ಸೊ ಈ ಪ್ರಶ್ನೆ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ ನೋಡ್ರಿ, a train passes a station platform in 36 seconds and a man standing on the platform in 20 seconds. If the speed of the train is 54 km/h. If the speed of the train is 54 km/h, what is the length of the platform? What is the length of the platform? ಇಲ್ಲಂದ್ರೆ ನಿಮಗೇನು ಕೇಳ್ಬೋದು? What is the length of the train ಅಂತ ಕೇಳ್ಬೋದು. ಟ್ರೈನ್ ಲೆಂತ್ ಕೇಳ್ಬೋದು, ಪ್ಲಾಟ್ಫಾರ್ಮ್ ಲೆಂತ್ ಕೇಳ್ಬೋದು. ಟ್ರೈನ್ ಲೆಂತ್ ಕೊಟ್ಟಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ಟಂದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಕಂಡುಹಿಡಬೇಕಾದ್ರೆ ಮೊದಲು ಟ್ರೈನ್ ಲೆಂತ್ ಕಂಡುಹಿಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಕಂಡುಹಿಡಬೇಕು. ಇದು ಡಬಲ್. ಸಡನ್ ಆಗಿ ಈಗ ಟ್ರೈನ್ ಲೆಂತ್ ಕಂಡುಹಿಡಿದು ಭಾಳ ಸಿಂಪಲ್ಲ. ಇದು 20 ಸೆಕೆಂಡ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿ ಮುಗಿದೋದು ಅಷ್ಟೇ. ಯಾಕೆ 20 ಸೆಕೆಂಡ್ ತಗೋಬೇಕು ಅನ್ನೋದು ನಮಗೆ ರೀಸನ್ ಇದೆ. 20 ಸೆಕೆಂಡ್ ತಗೋಬೇಕು ಅನ್ನೋದು ರೀಸನ್ ಇದೆ. ಯಾಕೆ ತಗೋಬೇಕು 20 ಸೆಕೆಂಡು? ಯಾಕಂದರೆ ಅದಕ್ಕೆ ಲೆಂತ್ ಇರಲ್ಲ. ಒಬ್ಬ ವ್ಯಕ್ತಿಗೆ ಲೆಂತ್ ಇರಲ್ಲ ಅಂದರೆ ಅವಾಗ ಲೆಂತ್ 0 ಇತ್ತಂದ್ರೆ ಅದನ್ನು ಬರೆಯೋಂಗಿಲ್ಲ. ಈಗ 36 ಸೆಕೆಂಡ್ ಯಾಕೆ ಯೂಸ್ ಮಾಡಬಾರ್ದು ಹೇಳ್ರಿ? ಪ್ಲಾಟ್ಫಾರ್ಮ್ ಅದನ್ನು ತೊಗೊಂಡ್ರು ಅಷ್ಟೇ ಆನ್ಸರ್ ಬರ್ತದೆ, ಇದನ್ನು ತೊಗೊಂಡ್ರು ಅಷ್ಟೇ ಬರ್ತೈತಿ. ಇದು ನೆನ್ಪಿಟ್ಕೊಳ್ಳಿ. ಬಟ್ ಅಲ್ಲಿ ಏನು ಮಾಡಬೇಕು? PL ಲೆಂತ್ ಹಚ್ಬೇಕು ನಾವು ಅಲ್ಲಿ. ಅದಿಲ್ಲ ನಮಗೆ, ಅದು ಇಂಪಾರ್ಟೆಂಟ್. ನೋಡಿ ಹೆಂಗೆ ಲಾಜಿಕ್ ಇದೆ, ಅದು ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ನಾನು ಹೇಳೋದು ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡ್ರಿ, ಟ್ರೈನ್ ಲೆಂತ್ ಕಂಡು ಹಿಡಿಬೇಕಂದ್ರೆ ಏನು ಬೇಕು ನಮಗೆ? ಟ್ರೈನ್ ಲೆಂತ್ ಕಂಡು ಹಿಡಿಬೇಕಂದ್ರೆ ಒಂದು ಸ್ಪೀಡ್ ಬೇಕು, ಟೈಮ್ ಬೇಕು. ಟ್ರೈನ್ ಸ್ಪೀಡ್ ಎಷ್ಟಿದೆ? 54 km/h ಇದೆ. ಟೈಮಿಂಗ್ ಬೇಕಾ? ಯಾವುದೋ ಒಬ್ಬ ವ್ಯಕ್ತಿ ಕ್ರಾಸ್ ಮಾಡೋಕ್ಕೆ 20 ಸೆಕೆಂಡ್ ಅಂತ ಪ್ರಿವಿಯಸ್ ಹೇಳಿಲ್ಲ. ಈಗ ಟ್ರೈನ್ ಲೆಂತ್ ಕಂಡು ಹಿಡಿದು ಇಷ್ಟು ಬೇಕು. ಪ್ಲಾಟ್ಫಾರ್ಮ್ ಲೆಂತ್ ಕಂಡು ಹಿಡಿಬೇಕಂದ್ರೆ ಮೊದಲು ನಾವು ಟ್ರೈನ್ ಲೆಂತ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಮೇಲೆ ಆ ಟ್ರೈನ್ ಲೆಂತನ್ನು ಯೂಸ್ ಮಾಡಿಕೊಂಡು PL ಲೆಂತ್ ಕಂಡು ಹಿಡಬೇಕಷ್ಟೇ. ಇಷ್ಟು ಇಂಪಾರ್ಟೆಂಟ್. ಇದಕ್ಕೂ ನಾವು ಡಬಲ್ ಸ್ಟೆಪ್ ಯೂಸ್ ಮಾಡ್ಬೇಕಷ್ಟೇ. ನಾವೇನು ಮಾಡ್ಬೇಕು ಈಗ ಹೇಳಿ? 20 ಸೆಕೆಂಡ್ ಅಂತ ಯೂಸ್ ಮಾಡಬೇಕಾ? ಈಕ್ವಲ್ ಟು ಇಲ್ಲೇನು ಬರೀಬೇಕು? TL ಅಷ್ಟೇ ಬರೀಬೇಕು. PL ಏನೂ ಬರೆಯಂಗಿಲ್ಲ, ಓನ್ಲಿ TL. TL ಯಾಕೆ ಬರಿಬೇಕಂದ್ರೆ 20 ಸೆಕೆಂಡ್ ಕ್ರಾಸ್ ಮಾಡೋಕೆ ಮ್ಯಾನ್ ಸ್ಟ್ಯಾಂಡ್ ಅಂದರೆ ಒಬ್ಬ ನಿಂತಿರೋ ಮನುಷ್ಯನನ್ನು ಆ ಸ್ಟ್ಯಾಂಡಿಂಗ್ ಮ್ಯಾನನ್ನು ಕ್ರಾಸ್ ಮಾಡೋಕ್ಕೆ ಎಷ್ಟು ಬೇಕು? 20 ಸೆಕೆಂಡ್ ಬೇಕು. ಅವಾಗ PL ನಾಟ್ ಇದನ್ನೆಲ್ಲ PL ಕಂಡು TL ಅಷ್ಟೇ ನೋಡ್ಕೋಬೇಕಷ್ಟೇ. ಇಂಟು 3600 ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು? 54,000 ಅಂತ ಮಾಡ್ಕೋಬೇಕಷ್ಟೆ. ಆಮೇಲೆ ನಮ್ಗೆ TL ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಟ್ರೈನ್ ಲೆಂತ್ ಅಂತ ಬೇಕಾಗಿದೆ. ಇಲ್ಲೇನು ಮಾಡಬೇಕು? 20 ಸೆಕೆಂಡ್ ಇಲ್ಲೇ ಬರಿಬೇಕಾ? ಇಂಟು 50 4000 ಇಲ್ಲಿ ಬರಿಬೇಕಾ? ಆಮೇಲೆ ಕೆಳಗಡೆ ಎಷ್ಟು? 3600. ನೀವು ಹಿಂಗೆ ಡೈರೆಕ್ಟ್ ಹಚ್ಕೊಂಡ್ರೆ ಇಮಿಡಿಯೇಟಾಗಿ ಬರುತ್ತೆ. ಇದನ್ನು ಫಾರ್ಮುಲಾ ಫಿಲ್ ಮಾಡೋಕ್ಕಿಂತ ಡೈರೆಕ್ಟ್ ಹಚ್ಕೋಬೋದು. ಬಿಟ್ಟು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೀವು ಹಂಗೆ ನಿಮ್ಗೆ ಅಡ್ವಾನ್ಸ್ ಎಲ್ಲ ಕ್ಲೀನಾಗಿ ಅರ್ಥ ಆಯ್ತು ಮಾಡ್ಕೋಬೋದು. ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. 18 2 18 ಎಷ್ಟಲೇ? 3 ಆಮೇಲೆ 2 1 2 ಎಷ್ಟಲೇ? 15 15 2 ಎಷ್ಟು? 30 0 300. TL ಎಷ್ಟಾಗುತ್ತದೆ? 300 ಮೀಟ್ರ್. ಗಡಿಬಿಡಿ ಮಾಡಬಾರ್ದಿಲ್ಲ ಅಷ್ಟೇ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸ್ಟೆಪ್ದಲ್ಲಿ ಏನು ಮಾಡ್ಕೋಬೇಕಂದ್ರೆ ಈ 36 ಸೆಕೆಂಡ್ ಯೂಸ್ ಮಾಡಬೇಕು. ಎಷ್ಟು ಯೂಸ್ ಮಾಡಬೇಕು? 36 ಸೆಕೆಂಡ್. ಯಾಕೆ ಯೂಸ್ ಮಾಡಬೇಕು? 36 ಸೆಕೆಂಡ್ ಯೂಸ್ ಮಾಡಿರಿ ಈಕ್ವಲ್ ಟು 36 ಸೆಕೆಂಡ್ ಯೂಸ್ ಮಾಡ್ರೆ ಟ್ರೈನ್ ಲೆಂತ್ ಎಷ್ಟಿದೆ? 300 ಇದೆ. ಅದು ಯೂಸ್ ಮಾಡಬೇಕು. ಪ್ಲಸ್ ಏನು ಮಾಡಬೇಕು? ಇಲ್ಲಿ PL ಅಂತ ಬರಿಬೇಕು. ಆಮೇಲೆ ಬ್ರಾಕೆಟ್ ಕಂಪ್ಲೀಟ್ ಇಂಟು ಏನು ಮಾಡಬೇಕು? 3600. ಇನ್ನು ಕೆಳಗಡೆ 54,000 ಅಂತ ಬರಿಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ದಲ್ಲಿ ಏನು ಮಾಡ್ಕೋಬೇಕಂದ್ರೆ
300 ಪ್ಲಸ್ ಪಿ ಎಲ್ ಈ ಕಡೆ ಶಿಫ್ಟ್ ಮಾಡಬೇಕು. ಕೆಳಗಡೆ ಏನು ಬರಬೇಕು 36 ಬರಬೇಕು ಇಂಟು 54,000 ಬರಬೇಕು 54,000 ಮಾಡ್ಕೋಬೇಕು. ಕೆಳಗಡೆ ಎಷ್ಟು ಬರಬೇಕು 3,600. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ 2 ಕ್ಯಾನ್ಸಲ್ ಆಯ್ತಾ. 18 ಎಷ್ಟಲೇ ಬಿಲ್ ತರ್ರಿ ಅದು ಮಾಡೋಣ. 36 540 ಆಗುತ್ತದೆ. ಎಸ್ ಅದು ನಡೆಯಿದೆ ಆಯಿತಾ. ಇಲ್ಲಿ 202 ಕ್ಯಾನ್ಸಲ್ ಆಯಿತಾ. 36 ಹೋದ ತಕ್ಷಣ ಎಷ್ಟು ಉಳಿತಿಲ್ಲಿ 540. 540 ಬಂತ 540. ಇದು ಪ್ಲಸ್ ಇದೆ ಈ ಕಡೆ ಬಂದರೆ ಏನಾಗುತ್ತದೆ 300. 540 ಮೈನಸ್ 300 ಎಷ್ಟಾಗುತ್ತದೆ 240 ಮೀಟ್ರ್ ಏನಿದು ಪಿ ಎಲ್ ಅಲ್ಲಿ. ಒಂದು ರೈಲು ಒಂದು ಕಂಬವೊಂದನ್ನು 20 ಸೆಕೆಂಡ್ಗಳಲ್ಲಿ ಮತ್ತು 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು 30 ಸೆಕೆಂಡ್ಗಳಲ್ಲಿ ಹಾದು ಹೋದಲ್ಲಿ ರೈಲಿನ ಉದ್ದ ಎಷ್ಟು? ಫೈಂಡ್ ದ ಲೆಂತ್ ಆಫ್ ದ ಟ್ರೈನ್ ಇಫ್ ಇಟ್ ಪಾಸಸ್ ಅ ಪೋಲ್ ಇನ್ 20 seconds ಆ್ಯಂಡ್ ಅ ಪ್ಲಾಟ್ಫಾರ್ಮ್ ಆಫ್ 120 ಮೀಟರ್ ಲಾಂಗ್ ಇನ್ 30 seconds. ಈ ಥರ ಬಂತು. ನಾವೇನು ಮಾಡಬೇಕಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿರಿ. ಒಂದು ಟೈಮಿಂಗ್ ಎಷ್ಟಿದೆ 30 ಸೆಕೆಂಡ್ ಇದೆ, ಇನ್ನೊಂದು ಎಷ್ಟಿದೆ 20 ಸೆಕೆಂಡ್ ಇದೆ. ಈ ಟೈಮ್ಗಳನ್ನು ಏನು ಮಾಡಬೇಕು ಲೆಸ್ ಮಾಡಬೇಕು, ಮೈನಸ್ ಮಾಡ್ಕೋಬೇಕು, ಡಿಫ್ರೆನ್ಸ್ ಆಗಬೇಕು. ಇವೆರಡೂ ಡಿಫ್ರೆನ್ಸ್ ಆಗಿದೆ ಎಷ್ಟು ಬರುತ್ತದೆ ಈ 10 ಸೆಕೆಂಡ್ ಬರುತ್ತದಲ್ಲ. ಈ ಪ್ರಶ್ನೆ ಬಿಡಿಸುವಾಗ 10 ಸೆಕೆಂಡ್ ಯೂಸ್ ಮಾಡ್ಬೇಕು. ಈ ಥರ ಟೈಪ್ಸ್ ಬಂದಾಗ ಅಂದ್ರೆ ನಮಗೆ ಟ್ರೈನ್ ಲೆಂತ್ ಕೊಟ್ಟಿಲ್ಲ, ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ಟಿಲ್ಲ ಅಂದರೆ ಈ ಮೆಥಡ್ ಯೂಸ್ ಮಾಡೋದು ಅಷ್ಟೇ. ಆ 30ರಲ್ಲಿ 20 ಕಾದ್ರೆ ಎಷ್ಟಾಗುತ್ತದೆ 10 ಸೆಕೆಂಡ್ ಅಂತ ಬಂತ. ಈ 10 ಸೆಕೆಂಡ್ ಯೂಸ್ ಮಾಡಬೇಕು. ಆಮೇಲೆ ಏನು ಮಾಡಬೇಕಂದ್ರೆ ಟ್ರೈನ್ ಲೆಂತನ್ನು ಬರಿಬೇಕಿಲ್ಲಿ 120 ಇಂಟು ಏನು ಮಾಡಬೇಕಿಲ್ಲಿ 3600 ಮಾಡ್ಕೋಬೇಕು ಡಿವೈಡ್ ಬೈ ಕ್ವೆಶ್ಚನ್ ಮಾರ್ಕ್ ಅಥವಾ ಟಿ ಎಸ್. ಆಮೇಲೆ ಟಿ ಎಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಟಿ ಎಸ್ ಇಸ್ ಈಕ್ವಲ್ ಟು 10 ಕೆಳಗಡೆ ಬರ್ಕೊಳ್ಳಿ. ಆಮೇಲೆ 120 ಇಂಟು 3600 ಬರ್ಕೋಬೇಕಷ್ಟೆ. ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈಗ 10 0 ಕ್ಯಾನ್ಸಲ್ ಆಯಿತಾ. 2 0 ಇದೆ ಅಂದರೆ 2 0 ಇಟ್ಬಿಡಿ. ಆಮೇಲೆ 12 ಆರ್ಲೆ ಎಷ್ಟು 72, 12 ಆರ್ಲೆ 72, 7 ಉಳಿತು. 12 ಮೂರಲೆ ಎಷ್ಟು 36, 36 ಪ್ಲಸ್ 7 ಎಷ್ಟಾಗುತ್ತದೆ 43. 43,000 ಎಷ್ಟಾಯಿತು 200 ಮೀಟ್ರ್. 43,200 ಮೀಟ್ರ್ ಅಂತ ಬಂತ. 43,200 ಮೀಟ್ರಿಗೆ ಬಂತು. ಇದು ಟ್ರೈನ್ ಸ್ಪೀಡ್ ಅಂತ ಗೊತ್ತಾಯ್ತು. ಈ ಮೆಥಡ್ ಯೂಸ್ ಮಾಡ್ಬೇಕು. ನಿಮ್ಮ ಪ್ರಶ್ನೆ ಇದೆ ಸರ್ ಯಾಕೆ ಮೈನಸ್ ಮಾಡಿರಿ ಇಲ್ಲಿ 120 ಯಾಕೆ ತೊಂದರೆ ಅಂದರೆ ಇವುಗಳ ಮಧ್ಯೆ ಡಿಫ್ರೆನ್ಸ್ ತೊಗೋಬೇಕು ನಾವು. ಯಾಕಂದ್ರೆ ಸೇಮ್ ಟ್ರೈನ್ ಇದೆನಾ ನೋಡಿರಿ. ಒಂದು ರೈಲು ಒಂದು ಕಂಬವನ್ನು 20 ಸೆಕೆಂಡ್ ದಾಟುತ್ತದೆ. ಅದೇ ರೈಲು 30 ಸೆಕೆಂಡ್ಗಳಲ್ಲಿ 120 ಮೀಟರ್ ದಾಟುತ್ತೆ. ಸೇಮ್ ಟ್ರೈನ್ ಮೈನಸ್ ಮಾಡ್ಕೋಬೇಕಷ್ಟೆ. ಇಲ್ಲಿ ಡಿಫ್ರೆನ್ಸ್ ಅಂತ ತೆಗೆದಾಗ ಆ ಡಿಸ್ಟೆನ್ಸ್ ತೊಗೋಬೇಕು ನಾವು. ಈಗ ನಾವು ನಿಮಗೆ ಕ್ಲಿಯರ್ ಅಂತ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕಂದ್ರೆ ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಯಾವ ಸೂತ್ರ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಇರಲೇಬೇಕಲ್ಲ. ಈ ಬೇಸ್ ಮೇಲೆ ಬಿಡಿಸ್ತಾ ಇದ್ದೀವಿ. ಇದೇನಿದು ಈ ಬೇಸ್ ಮೇಲೆ ಬಿಡಿಸ್ಬೇಕು. ಕ್ಲಿಯರ್ ಆಯ್ತು ಈಗ. ಇದು ಡಿಸ್ಟೆನ್ಸು, ಇದು ಟೈಮ್. ಅವಾಗ ಏನು ಸಿಗುತ್ತದೆ ಸ್ಪೀಡ್. ಈ ಥರ ಇರಬೇಕಷ್ಟೇ. ಬಟ್ ಮೈನಸ್ ಮಾಡೋದು ಇಂಪಾರ್ಟೆಂಟ್. ನೀವು ಡೈರೆಕ್ಟಾಗಿ ಅದನ್ನು 20 30 ಬಿಟ್ಟರೆ ಅದ್ರ ಕಾನ್ಸೆಪ್ಟ್ ಬರಲ್ಲ. 20-30 ಸೆಕೆಂಡ್ ಯೂಸ್ ಮಾಡಬಾರ್ದು. ಆ ಥರ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಒಂದು ವಿಶೇಷತೆ ಕ್ವೆಶನ್ಸ್ ಇದೆ. ಇದು ಬಂದಿದೆ PSI ಎಕ್ಸಾಮ್ದಲ್ಲಿ ಬಂದಿದೆ ಕ್ವೆಶನ್ಸ್. ಚೆಕ್ ಇಟ್ ಒನ್ಸ್ ಅಗೇನ್. ಆಮೇಲೆ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನಾವು ಈಗ 30 ಸೆಕೆಂಡ್ ಯೂಸ್ ಮಾಡ್ಬೇಕು 20 ಸೆಕೆಂಡ್ ಯೂಸ್ ಮಾಡ್ಬೇಕು ಹೇಳ್ರಿ. ಇನ್ನು ಇಲ್ಲಿ 20 ಯೂಸ್ ಮಾಡಬೇಕು 30 ಸೆಕೆಂಡ್ ಯೂಸ್ ಮಾಡಬೇಕು. ಯಾಕೆ 20 ಸೆಕೆಂಡ್ ಯೂಸ್ ಮಾಡಬೇಕು? ಲೆಂತ್ ಇಲ್ಲ, ಅದು ಇಂಪಾರ್ಟೆಂಟ್. ಈ ಥರ ಬೇಕು. ನೀವು 30 ಸೆಕೆಂಡ್ ಯೂಸ್ ಮಾಡಿ ಏನಾಗುತ್ತದೆ ಅಲ್ಲಿ 120 ಯೂಸ್ ಮಾಡಬೇಕು. ಯಾವುದು ಏನು ಈಗ 120 ಅಂದರೆ ಏನಿದು 120 ಯೂಸ್ ಮಾಡ್ಕೋಬೇಕು. 120 ಯೂಸ್ ಮಾಡ್ಕೋಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ. 30 ಸೆಕೆಂಡ್ ಯೂಸ್ ಮಾಡ್ರೆ 120 ಯೂಸ್ ಮಾಡಬೇಕು. 20 ಸೆಕೆಂಡ್ ಯೂಸ್ ಮಾಡ್ರೆ 120 ಯೂಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಮಾಡ್ಬೋದು ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಎರಡೂ ಯೂಸ್ ಮಾಡಿ ಆನ್ಸರ್ ಸೇಮ್. 30 ಸೆಕೆಂಡ್ ಯೂಸ್ ಮಾಡಿ 120 ಯೂಸ್ ಮಾಡಿ ಆನ್ಸರ್ ಸೇಮ್. 20 ಸೆಕೆಂಡ್ ಯೂಸ್ ಮಾಡಿ ಆನ್ಸರ್ ಸೇಮ್. ಕ್ಲಿಯರ್ ಆಯ್ತಾ? ಬೇಕಾದ್ರೆ ನಿಮಗೆ ಅದನ್ನು ನೆಕ್ಸ್ಟ್ದಲ್ಲಿ ತೋರಿಸ್ಕೊಡ್ತೀನಿ. ಬೇಕಾದ್ರೆ ಡೌಟ್ಸ್ ಇತ್ತಂದರೆ ಇಲ್ಲಿ 20 ಸೆಕೆಂಡ್ ಅಂತ ಬರ್ಕೊಳ್ಳಿ. ಈಸ್ ಈಕ್ವಲ್ ಟು ಏನು ಬರೀಬೇಕು ಟಿ ಎಸ್ ಅಂತ ಟಿ ಎಲ್ ಗೊತ್ತಿಲ್ಲ, ಟ್ರೈನ್ ಲೆಂತ್ ಗೊತ್ತಿಲ್ಲ, ಅಷ್ಟೇ ಇಟ್ಕೊಳ್ಳಿ. ಇಂಟು 3600. ಆಮೇಲೆ ಸ್ಪೀಡ್ ಎಷ್ಟಿದೆ 43,200 ಸೆಕೆಂಡ್ಸ್. ಅರ್ಥ ಆಗಿದೆನಾ? ಆಮೇಲೆ ಟಿ ಎಲ್ ಬೇಕಾಗಿದೆ. ಟಿ ಎಲ್ ಈ ಕಡೆ ಕಳಿಸಿ. ಆಮೇಲೆ ನೆಕ್ಸ್ಟು 20 ಸೆಕೆಂಡ್ ಇಂಟು 43,200 ಡಿವೈಡೆಡ್ ಬೈ 3,600. ಕ್ಲಿಯರ್ ಆಯ್ತಾ? ಈಗ ಏನಿದೆ ಅಂದರೆ ಇಲ್ಲಿ ಎಷ್ಟು ಜೀರೋ 2 ಕ್ಯಾನ್ಸಲ್. 18 ಎಷ್ಟಲೇ 18 ಎಷ್ಟು ಉಳಿತು? 18 ಎಷ್ಟಲೇ 4.
18 ನಾಲ್ಕಲೆ 72. ಆಮೇಲೆ 2 1 2 ಎಷ್ಟಲೆ 12. 12 ಇಂಟು 2 24. 240 ಆಯ್ತಾ? 240 ಏನು ಮೀಟರ್. 240 ಮೀಟರ್ ಏನಿದು ಟ್ರೈನ್ ಲೆಂತ್. 240 ಬಂತಿಲ್ಲ ಆನ್ಸರ್. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 27 ಸೆಕೆಂಡ್ಗಳು ಹಾಗೂ 17 ಸೆಕೆಂಡುಗಳಲ್ಲಿ ದಾಟುತ್ತವೆ ಹಾಗೂ ಅವುಗಳ ಪರಸ್ಪರ ಒಂದೊಂದೊಂದು 23 ಸೆಕೆಂಡುಗಳಲ್ಲಿ ದಾಟುತ್ತವೆ. ಹಾಗಾದರೆ ಅವುಗಳ ವೇಗದ ಅನುಪಾತವೆಷ್ಟು? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? 2 trains running in opposite directions crosses a man standing on the platform in 27 seconds and 17 seconds respectively, and they cross each other in 23 seconds. The ratio of their speed is okay. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಪ್ರಶ್ನೆಗಳನ್ನ ಈ ಥರ ಕೊಟ್ಟಾಗ ಒಂದು ಅರ್ಥ ಮಾಡ್ಕೊರಿ. ಒಬ್ಬ ವ್ಯಕ್ತಿ ಇದಾನೆ ಇಲ್ಲಿ. ಸೊ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಈ ವ್ಯಕ್ತಿಯನ್ನು ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಇಟ್ಕೊಳ್ಳಿ. ಪ್ಲ್ಯಾಟ್ಫಾರ್ಮ್ ಇದ್ದಾನೆ. ಒಂದು ಟ್ರೈನ್ ಏನಾಗತ್ತೆ ಪಾಸ್ ಆಗತ್ತೆ ಈಗ. ಸೊ ಟ್ರೈನ್ ಪಾಸ್ ಆದಾಗ ಈ ವ್ಯಕ್ತಿಯನ್ನು ಕ್ರಾಸ್ ಮಾಡೋಕ್ಕಂದ್ರೆ ಏನಾಗುತ್ತದೆ? 2 ಟ್ರೈನ್. ಒಂದು ಟ್ರೈನ್ ಏನಾಗುತ್ತದೆ ಹೇಳ್ರಿ? 2 ಟ್ರೈನ್ ಇದೆ. ಇನ್ನೊಂದು ಪಕ್ಕದಲ್ಲಿ ಏನಿದೆ ಟ್ರ್ಯಾಕ್ ಇದೆ ಅಂತ ತಿಳ್ಕೊರಿ. ಮಿಡಲ್ ಅಂತಾನೆ ಅಥವಾ ಸೈಡ್ ಅಂತಾನೆ. ಒಂದು 27 ಸೆಕೆಂಡ್ದಾಗ ಕ್ರಾಸ್ ಆಗತ್ತೆ, ಇನ್ನೊಂದು ಏನಾಗುತ್ತೆ 17 ಸೆಕೆಂಡ್ದಲ್ಲಿ ಕ್ರಾಸ್ ಆಗತ್ತೆ. ಅಪೋಸಿಟ್ ಡೈರೆಕ್ಷನ್ ಬರ್ತವೆ ಎರಡು. ಇದರ ಅಪೋಸಿಟ್ ಇದು ಈ ಥರ ಬರ್ತಾ ಇದೆ. ಇದೇನಾಗ್ತಾ ಇದೆ ಈ ಕಡೆ ಹೋಗ್ತಾ ಇದೆ. ಹಿಂಗೆ ಎರಡು ಏನಾಗತ್ತಾರೆ ಒಬ್ಬ ವ್ಯಕ್ತಿ. ನಾನು ತಿಳ್ಕೊರಿ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಟ್ರೈನ್ ಈ ಕಡೆಯಿಂದ ಪಾಸ್ ಆತಂದ್ರೆ ನನ್ನ ಕ್ರಾಸ್ ಮಾಡೋಕೆ 27 ಸೆಕೆಂಡ್ ಬೇಕು. ಅದಕ್ಕೆ ಆ ಕಡೆಯಿಂದ ಬರ್ತಾ ಇದೆ 17 ಸೆಕೆಂಡ್ ಬೇಕು. ಎರಡೂ ಕ್ರಾಸ್ ಆಗ್ಬೇಕಂದ್ರೆ 23 ಸೆಕೆಂಡ್ ಬೇಕು. ಇಲ್ಲಿ ನೋಡಿ, ಒಂದು ಕ್ರಾಸ್ ಆಗ್ಬೇಕು ಎಷ್ಟು ಬೇಕು? 27 ಸೆಕೆಂಡ್ ಪ್ಲಸ್ ಇನ್ನೊಂದೇನು 17 y ಅಂತ ಮಾಡ್ಕೋಣ, ಡಿವೈಡ್ ಬೈ ಏನು ಮಾಡ್ಕೋಣ 27x ಆ್ಯಂಡ್ 17x y ಅಂತ ಮಾಡ್ಕೋತೀವಿ. ಡಿವೈಡ್ ಬೈ ಏನು ಮಾಡ್ಕೋಬೇಕು x ಪ್ಲಸ್ y ಈಸ್ ಈಕ್ವಲ್ ಟು 23. ಇದನ್ನು ಸಾಲ್ವ್ ಮಾಡ್ಬೋದು. 27x ಪ್ಲಸ್ 17y ಈಸ್ ಈಕ್ವಲ್ ಟು x ಇಂಟು 23, 23x ಪ್ಲಸ್ 23y ಅಂತ ಹೇಳ್ಕೊಡಿ. ಈ 27x ಅಲ್ಲಿ 23x ಕಳೆದಾಗ ಎಷ್ಟಾಗುತ್ತದೆ? ಈ 27x ಅಲ್ಲಿ 23 ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 27x 23x ಕಳೆದ್ರೆ ಎಷ್ಟಾಗುತ್ತದೆ? 4x ಬರುತ್ತೆ. ಆಮೇಲೆ ಏನಿದೆ ಈಸ್ಕಲ್ ಟು ಕೊಡ್ಬೋದಾ? ಏನು ಕೊಡ್ಬೋದು? ಪ್ಲಸ್ ಕೊಡ್ಬೇಕಾ? ಈಸ್ಕಲ್ ಟು ಕೊಡ್ಬೇಕು. ಆಮೇಲೆ 23ರಲ್ಲಿ 17 ಕಳೆದಾಗ 6 ಎಷ್ಟು ಬಂತು? 6y ಅಂತ ಬಂತು. ಕ್ಯಾನ್ಸಲ್ ಆಗುತ್ತದೆ ಅಂದರೆ ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕಿಂತ x/y ಅಂತ ಮಾಡ್ಕೊಂಡಾಗ ಏನಾಗುತ್ತದೆ? 4 ಏನಾಗುತ್ತದೆ? 6 ಆಗುತ್ತೆ. ವೆರಿ ಗುಡ್. ಇದು ಇಂಪಾರ್ಟೆಂಟ್. ಏನಾಗುತ್ತದೆ? 6/4 ಆಗುತ್ತದೆ. ಆಮೇಲೆ ಕ್ಯಾನ್ಸಲ್ ಮಾಡಿ ಎಷ್ಟಾಗುತ್ತದೆ? ವೆರಿ ಗುಡ್. 2 3 2 ಎಷ್ಟಲೆ 2. ಸೊ x ಇಷ್ಟು y ಈಸ್ ಈಕ್ವಲ್ ಟು 3:2, ನಾಟ್ 2:3. ನಾಟ್ ಅಂದರೆ 2:3 ಆಗಲ್ಲ, 3:2 ಆಗುತ್ತದೆ. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸರ್ ಎಕ್ಸ್ ಅಂದ್ರೆ 4, y ಅಂದ್ರೆ 6 ಆಗಿದೆ, ನೀವು ಯಾಕೆ ಇಲ್ಲಿ 6/, ಅಂದ್ರೆ ರೂಲ್ಸ್ ಇದೆ ಹಂಗೆ. x/y ಅಂತ ಮಾಡ್ತಂದ್ರೆ a/b = a/b ಬರೆದಾಗ ಸೊ 4 ಇದು x = y ಅಂತ ಬಂದಾಗ ಅದೇನಾಗುತ್ತದೆ? x/y ಅಂದಾಗ ಮೇಲೆ ಆಗುತ್ತದೆ ವ್ಯಾಲ್ಯೂ. 6/4 ಅದ ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತದೆ? ಸೊ 3:2 ಅಂತ ಬಂತಿಲ್ಲ. ಮೊನ್ನೆ ಆ ಥರ ಈಗ 2:3 ಮಾಡೋ ಆಪ್ಷನ್ ಇಲ್ಲ ಇಲ್ಲಿ. ನನ್ನ ಅಬ್ದಿ ಆಗೋ ಚಾನ್ಸ್, ನನ್ನ ಅಬ್ದಿ ಆಗೋ ರಾಂಗ್ ಅದು. ಅರ್ಥ? 2:3 ಅಲ್ಲ ಆನ್ಸರ್, 3:2 ಆನ್ಸರ್. ಕ್ಲಿಯರ್ ಆಯ್ತಾ? ಇದು ಲಾಂಗ್ ಮೆಥಡ್, ಎಕ್ಸ್ ಮೆಥಡ್. ಹಿಂಗೆಲ್ಲ ನೀವು ಫುಲ್ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇದ್ದವರು ಈ ಥರ ಸಾಲ್ವ್ ಮಾಡೋಕೆ ಈಸಿ ಅನಿಸುತ್ತೆ ಅವ್ರಿಗೆ, ಫುಲ್ ಕಂಪ್ಲೀಟ್ ಏನ್ರಿ. ಬಟ್ ಹಂಗೇನೂ ಇಲ್ಲ, ನಮಗೇನೂ ಇಲ್ಲ. ಸ್ವಲ್ಪ ಒಂಚೂರು ಮ್ಯಾಥಮೆಟಿಕ್ಸ್ ಗೊತ್ತಿದೆ ಅಣ್ಣವ್ರಿಗೆ ಏನು ಮಾಡ್ಬೇಕಾದ್ರೆ ಇನ್ನೊಂದು ಮೆಥಡ್ ಇದೆ ನೋಡಿರಿ. ಯಾವುದೇ ಕ್ವಶನ್ಸ್ಗೆ ಬೇರೆ ಬೇರೆ ಮೆಥಡಿಂದ ಸಾಲ್ವ್ ಮಾಡ್ಬೋದು. ಒಂದೇ ಮೆಥಡಿಂದ ಸಾಲ್ವ್ ಮಾಡ್ಬೋದು, ಏನು ರೂಲ್ಸ್ ಇಲ್ಲ. ಯಾವ ಬೇಕಾದ್ರೂ ಮೆಥಡಿಂದ ಸಾಲ್ವ್ ಮಾಡ್ಬೋದು, ಬಟ್ ಪರ್ಫೆಕ್ಟ್ ಆನ್ಸರ್ ಬರೋದು ಅದಕ್ಕೇನಿಲ್ಲ. ಬಟ್ ಕೆಲವೊಂದಿಷ್ಟು ನಾವು ಫಾರ್ಮ್ಯಾಟ್ ಪ್ರಕಾರ ಬಿಡಿಸ್ಬೇಕಂದ್ರೆ ಇದು ಶಾರ್ಟ್ಕಟ್ ಮೆಥಡ್ ಬೇಕಂದ್ರೆ. ಇನ್ನು ಒಂದು ಟ್ರೈನ್ ಎಷ್ಟಿದೆ? 27 ಸೆಕೆಂಡ್ ಇದ್ದಾನೆ. ಏನಿದೆ ಎಷ್ಟಿದೆ? 17 ಸೆಕೆಂಡ್ ಇದೆ. ಒಂದು 27 ಸೆಕೆಂಡ್ ಇದೆ, ಇನ್ನು 17 ಸೆಕೆಂಡ್ ಇದೆ. ಈಚ್ ಅದರ ಕ್ರಾಸ್ ಆಗ್ಬೇಕಾದ್ರೆ ಎಷ್ಟು ಬೇಕು? 23 ಸೆಕೆಂಡ್. ಇಷ್ಟು ಕಾನ್ಸೆಪ್ಟ್ ಇದ್ದಾನೆ. ಈಸಿಯಾಗಿ ಇವುಗಳ ಮಧ್ಯೆ ಡಿಫ್ರೆನ್ಸ್ ತೆಗೀರಿ ಎಷ್ಟಾಗುತ್ತದೆ? ಇವುಗಳ ಮಧ್ಯೆ ಡಿಫ್ರೆನ್ಸ್ ಎಷ್ಟಾಯಿತು? 4 ಅಂತ ಬಂತ, ಇದು 4 ಅಂತ ಬಂತು. ಕ್ಲಿಯರ್ ಆಯ್ತಾ? ಇದು 4 ಬಂತು. ಇದ್ರ ಮಧ್ಯೆ ಡಿಫ್ರೆನ್ಸ್ ಆಗ ಎಷ್ಟು ಬಂತು? ನೀವು ಎಷ್ಟು ಬಂತು? ಇದು 6 ಅಂತ ಬಂತ. ರೇಷಿಯೋ ತೆಗೀರಿ. ಈಗ 2 ಎಷ್ಟಲೆ? 2 3 2 ಎಷ್ಟಲೆ? 2 ಎಷ್ಟು ಬಂತ ಆನ್ಸರ್? 3:2. ಈ ಮೆಥಡ್ ಎಲ್ಲಿ ಬೇಕಲ್ಲ ಯೂಸ್ ಮಾಡಿ. ದಿಸ್ ಈಸ್ ಶಾರ್ಟ್ಕಟ್ ಮೆಥಡ್. ಶಾರ್ಟ್ಕಟ್ ಮೆಥಡ್
ಆಯ್ತಾ.